ಆದರೆ ಒಂದು ಕಡೆನೂ ಕೂಡ ತಲೆಬುರುಡೆ ಬಿಡಿ ಸಣ್ಣ ಮೂಳೆನೂ ಸಿಗಲಿಲ್ಲ. ಆದರೆ ಈಗ ಹೊರಬರ್ತಿರುವಂತಹ ಸತ್ಯ ಸಂಗತಿ ಏನಂತಂದರೆ, ಇದೆಲ್ಲ ಒಂದು ವ್ಯವಸ್ಥಿತವಾದಂಥ ಪಿತೂರಿ, ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ, ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಅವರೇ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ತಮಿಳುನಾಡು ಕೂಡ ಲಿಂಕ್ ಆಗಿರೋದ್ರಿಂದ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ಕೂಡ ರಾಜ್ಯಸಭೆಯಲ್ಲಿರುವಂತಹ ಅವರ ಸದಸ್ಯ ಬಹುಶಃ ಸಂತೋಷ್ ಕುಮಾರ್ ಇರಬೇಕು, ಅವರು ಲೆಟ್ರನ್ನ ಬರೆದಿದ್ರು ಹೋಮ್ ಮಿನಿಸ್ಟ್ರಿಗೆ. ಹೈದರಾಬಾದ್ನಲ್ಲಿ SDPIನವರು ಪ್ರೊಟೆಸ್ಟನ್ನು ಮಾಡಿದರು. ಅಲ್ ಜಜೀರಾ ಚಾನೆಲ್ನಲ್ಲಿ ಇದ್ರ ಬಗ್ಗೆ ವರದಿ ಪ್ರಕಟವಾಯಿತು. ಇದನ್ನೆಲ್ಲ ನೋಡಿದರೆ ಇದೊಂದು ದೊಡ್ಡ ಲಾರ್ಜರ್ ಕಾನ್ಸ್ಪಿರಸಿ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಇದು ಕೇವಲ SIT ತನಿಖೆಯಿಂದ ಸಾಲ್ವ್ ಆಗಲ್ಲ ಅಂತ ಆಗುವಂಥ ಪ್ರಕರಣ ಅಲ್ಲ ಅನ್ನೋದನ್ನು ಮನಗಂಡು NIAಗೆ, ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ.